ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದು ಆ ಪುರ್ಕಿ ಕೆಲಸನೇ ಆಗಿರತ್ತೆ. ಹಲೋ ಸರ್, ನಿಮ್ ಪ್ರೀತಿ ಚೂರ್ ಚೂರಾಗಿ ಕಸದ ಬುಟ್ಟಿಗೆ ಬಿತ್ತು. ಅಷ್ಟಕ್ಕೆ ಏನಾಯ್ತು? ನೋಡ್ತಾ ಇರು. ಇನ್ನೇನ್ ಟ್ವಿಸ್ಟ್ ಇದೆ ಸರ್? ಮತ್ತೆ ಶಾಕಾದ್ಲು ಅಂದ್ರೆ ಸಾಸರಲ್ಲಿ ಕೂಡ? ಎಸ್, ನಾನೇ ಇಟ್ಟಿರೋ ಪ್ರೇಮ ಸಂದೇಶ ಅದು. ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ಗಾದೆ ನೆನಪಿಗೆ ಬರ್ತಿದೆ ನನಗೆ. ತುಂಬಾ ಸೀರಿಯಸ್ ಆಗಿದ್ಲು ಅಂದ್ರೆ ನಿಮ್ ಸೀನ್ ಕ್ಲೋಸ್ ಆದಾಗೇನೆ. ನನ್ನ ಪ್ರಪೋಸಲ್ ಓದಿ ನನ್ನ ಕಡೆಗೆ ಬರ್ತಿದ್ದಾಳೆ ಅನ್ಕೊಂಡ್ರೆ ಆ ಕಡೆ ಹೋಗ್ತಿದ್ದಾಳಲ್ಲ. ನೀವಿವತ್ತು ಆಫೀಸಿಂದ ಗೆಟ್ ಔಟ್ ಆಗೋ ಥರ ಇದ್ದೀರಾ ಸರ್? ನೋಡೋಣ. ನಿಮ್ ಧೈರ್ಯ ಏನೋ ನನಗೆ ಅರ್ಥ ಆಗ್ತಿಲ್ಲ ತಂದೆ. ಟೇಬಲ್ ಹತ್ರ ಟೀ ಕುಡಿಯೋ ಹತ್ರ ಅಲ್ಲಲ್ಲಿ ಕಾಣಿಸ್ತು. ಇನ್ನು ಎಲ್ಲೆಲ್ಲಿದ್ಯೋ? ಇದಾ ಸ್ಯಾಡಿಸ್ಟಿನ್ ಕೆಲಸನೇ ಇರಬೇಕು. ಆಧಾರ ಇಲ್ದೆ ಏನ್ ಮಾಡಕ್ಕಾಗತ್ತೆ? ತಿಳ್ಕೊಳ್ಳೋಣ ನಡಿ. ಯಾರು ಈ ಕೆಲಸ ಮಾಡಿದ್ದು? ಅವನಿ ಬಗ್ಗೆ ಹೀಗೆ ಬರ್ದು ಅವಳ ಟೇಬಲ್ ಮೇಲೆ ಇಟ್ಟಿದ್ ಯಾರು ಹೇಳಿ? ಇದನ್ ಯಾರು ಬರ್ದಿದ್ದು ಹೇಳಿ? ಯಾರು ಬರ್ದಿದ್ದು? ಆತರ ಬರ್ದಿದ್ ಯಾರು ಹೇಳಿ? ಏನ್ ಬರ್ದಿದ್ದೆ ಶ್ರೀಕರ್? I love you. ಅವನಿ. I love you, ಅವನಿ. ನಮ್ಮ ಆಫೀಸಲ್ಲಿ ಇಂಥದ್ದೆಲ್ಲ ನಡೀತಾ ಇದೆಯಾ? ಹಾ, ಯಾರು ಬರ್ದಿದ್ದು? ಮರ್ಯಾದೆಯಿಂದ ಹೇಳಿ. ಹೆಣ್ಮಕ್ಳನ್ನ ಗೌರವಿಸೋ ಆಫೀಸ್ ನಮ್ದು. ಈ ವಿಷಯ ನಾಳೆ ಹೊರಗಡೆ ಗೊತ್ತಾದ್ರೆ ನಮ್ಮ ಕಂಪನಿಗೆ ಎಷ್ಟು ಡ್ಯಾಮೇಜ್. ಹೀಗೆ ಮಾಡಿದವರನ್ನ ತಕ್ಷಣ ನಮ್ಮ ಆಫೀಸಿಂದ ಟರ್ಮಿನೇಟ್ ಮಾಡಬೇಕು. ಏಯ್ ಶೇಖರ್ ನೀನಾ? ಏಯ್ ಕ್ರಾಂತಿ ನೀನಾ? ಸಂದೀಪ್ ನೀನಾ? ಮದುವೆ ಆಗ್ದಿರೋ ಒಂದು ಹುಡುಗಿ ಬಗ್ಗೆ ಹೀಗೆ ಬರೆಯದ? ಸಂಸ್ಕಾರ ಇಲ್ವಾ ನಿಮಗೆ? ಶ್ರೀಕರ್, ನೀನಿದ್ನ ಸುಮ್ಮನೆ ಬಿಟ್ರು ನಾನ್ ಬಿಡಲ್ಲ. ನೀನು ಮಾಮೂಲಿ ಅಲ್ಲ ಕಣಪ್ಪ ತಂದೆ. ಮಾಡಿದವರು ತಾವೇ ಒಪ್ಕೊಂಡ್ರೆ ಪನಿಷ್ಮೆಂಟು ಒಂದೇ ಥರ ಇರುತ್ತೆ, ಇಲ್ಲ ಅಂದ್ರೆ ಬೇರೆ ಥರ ಇರುತ್ತೆ. ಹೇಗಾದರೂ ಸರಿ ನಮ್ಮ ಸ್ಯಾಡಿಸ್ನ ಸಿಕ್ಕಾಕ್ಸ್ಬೇಕು. ಅವನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ನೋಡಿ. ಹೇಳ್ತಿರೋ ಇಲ್ವೋ? ಸಾರ್, ಇಂಥ ಕೆಲಸನ ಹುಡುಗರೇ ಮಾಡ್ತಾರೆ. ಅದಕ್ಕೆ ಹುಡುಗರೆಲ್ಲರ ಹತ್ರ ಇದರಲ್ಲಿರೋ ಮ್ಯಾಟರ್ನ ಪೇಪರ್ ಮೇಲೆ ಬರ್ಸಿ. ಹ್ಯಾಂಡ್ ರೈಟಿಂಗ್ ನೋಡಿ ಕಳ್ಳನ್ ಹಿಡಿಬೋದಲ್ವಾ? ಈ ಪಕೋಡ ನನ್ನನ್ನೇ ಸರಿಯಾಗಿ ಸಿಕ್ಕಾಕ್ಸಿದ್ನಲ್ಲ.
ಒಬ್ಬೊಬ್ರೆ ಬನ್ನಿ. ಜಸ್ಟ್ ಅವನಿ ಅಂತ ಬರಿ. ನೀನು ಹೋಗೋ. ಹೋಗೋ. ನಾನುನಾ ಸರ್? ಇದು ಮ್ಯಾಚ್ ಆಗ್ಲಿಲ್ಲ. ಯಾರ್ದು ಮ್ಯಾಚ್ ಆಗ್ಲಿಲ್ವಾ? ಇಲ್ಲ, ನೀನ್ ಮಾತ್ರ ಉಳಿದಿದೀಯ. ನೀನ್ ಬರೀ. ನನ್ನೇ ಅನುಮಾನಿಸ್ತಿದ್ಯಾ? ಮೊದಲು ನೀನ್ ಬರೀ. ಪೂರ್ತಿ ಅಗತ್ಯ ಇಲ್ಲ, ಹೆಸರು ಮಾತ್ರ ಬರೆದ್ರೆ ಸಾಕು. ಕೊನೆಗೆ ಉಳಿದಿರೋದು ನಾನೇ ಆಗಿರೋದಕ್ಕೆ ನಿನಗೆ ನನ್ನ ಮೇಲೇನೆ ಜಾಸ್ತಿ ಅನುಮಾನ ಇರೋದ್ರಿಂದ ಅದಕ್ಕೆ ಪೂರ್ತಿ ಏನಿದೆಯೋ ಬರಿತೀನಿ. ಐ ಲವ್ you ಅವನಿ. ಐ ಲವ್ ಯು ಅವನಿ. ನೋಡು ಶ್ರೀಕರ್, ನೋಡು. ನೋಡು. ತಪ್ಪು ಮಾಡಿದವರು ಸದ್ಯದಲ್ಲೇ ಸಿಕ್ಕಾಕೋತಾರೆ. ಅವಾಗ ಮಾಡ್ತೀನಿ. ಇನ್ನು ನಿಮ್ಮ ಕೆಲಸನ ನೀವೇ ನೋಡ್ಕೊಳ್ಳಿ. ಬರ್ದಿದ್ದು ನೀವೇ ಅಲ್ವಾ? ಮತ್ತೆ ಯಾಕೆ ಮ್ಯಾಚ್ ಆಗ್ಲಿಲ್ಲ? ಇಂಥ ಸಮಸ್ಯೆ ತಲೆಗೆ ಸುತ್ತಕೊಳ್ಳುತ್ತೆ ಅಂತಾನೆ ಅವಾಗ ಎಡಗೈಯಲ್ಲಿ ಬರೆದಿದ್ದು, ಇವಾಗ ಬಲಗೈಯಲ್ಲಿ ಬರ್ದೆ. ನನಗೆ ಮುಂದಾಲೋಚನೆ ಜಾಸ್ತಿ ಪಕೋಡ. ನನ್ನ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋಕ್ಕೆ ನನ್ನನ್ನು ಸಿಕ್ಕಾಕ್ಸ್ಬೇಕು ಅನ್ಕೊಂಡಲ್ಲ? ಅಯ್ಯಯ್ಯೋ, ಅಂಥದ್ದೇನಿಲ್ಲ ಸರ್. ಅದೇನೋ ಬಾಯಲ್ಲಿ ಫ್ಲೋ ಆಗಿ ಬಂದ್ಬಿಡ್ತು ಅಷ್ಟೇ ಸರ್. ಯಾಕೆ ಸರ್? ಯಾಕೆ ಸರ್? ಇದನ್ನೆಲ್ಲ ಅಣಿಸಿ ನನ್ನ ಹತ್ರಕ್ಕೆ ತಗೊಂಬ. ಇದನ್ನೆಲ್ಲ ಇವನು ಬಾಕಿ ತೀರಿಸಿ ಸಾಲ ಮುಕ್ತ ಯಾವಾಗ
ದಿನ ಇನ್ನೊಂದು ವಿಷಯದಲ್ಲಿ ಸಿಕ್ಕಾಕೋತಾನೆ. ಅವಾಗ ಅವನನ್ನ ಆಫೀಸಿಂದ ಹೊರಗಡೆ ಕಳಿಸೋ ಹಾಗೆ ಮಾಡ್ತೀನಿ. ನೀವ್ ಅನ್ಕೊಂಡಿರೋದು ಯಾವ 3 ತಿಂಗಳಿಗೋ 6 ತಿಂಗಳಿಗೋ ನಡೀಬಹುದು. ನಾನ್ ಯೋಚನೆ ಮಾಡ್ತಿರೋದೇ ಬೇರೆ, ನೀವ್ ಯೋಚಿಸ್ತಿರೋದೇ ಬೇರೆ. ಬೇರೆಯವರೆಲ್ಲ ಸಂಸ್ಕಾರ ಇರೋರಾಗಿರೋದ್ರಿಂದಲೇ ನೀವ್ ಹೇಳ್ದಾಗೆ ನನ್ನ ಹೆಸರು ಮಾತ್ರ ಬರ್ದ್ರು. ಅವನ್ ಮಾತ್ರ ನಿಮ್ ಮುಂದೆನೆ ನಿಮ್ ಹೆಂಡತಿಗೆ ಐ ಲವ್ ಯು ಅಂತ ಹೇಳ್ದ. ಅವನ್ ಒಂದೊಂದು ಅಕ್ಷರನೂ ಬರೀತಿದ್ರೆ ಪ್ರತಿ ಅಕ್ಷರ ಕೂಡ ಒಂದ್ ಕತ್ತಿ ತರ, ಒಂದ್ ಗರ್ಗಸದ ತರ ನನ್ ಮನ್ಸನ್ನ ತುಂಡಾಗಿ ಕತ್ತರಿಸ್ತಿರೋ ಹಾಗಿತ್ತು. ಈ ಸೃಷ್ಟಿಲಿ ನಿನ್ನಂತ ಅಂದ ತುಂಬಾ ಕಡಿಮೆ ಇದೆ ಅವನಿ. ನಾನ್ ನಿನ್ನನ್ ಪ್ರೀತಿಸ್ತಿದ್ದೀನಿ ಅನ್ನೋ ಮಾತು ತುಂಬಾನೇ ಪವಿತ್ರವಾದದ್ದು. ಆ ಮಾತನ್ನ ಸ್ವಚ್ಛವಾದ ಮನಸ್ಸಿರೋ, ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸೋನ್ ಹೇಳಿದ್ರೆ ಆಗ ಹೆಣ್ಣು ಅಲೆ ಹಾಗೆ ಉಕ್ತಾಳೆ, ಬೆಟ್ಟದಷ್ಟು ಸಂತೋಷ ಪಡ್ತಾಳೆ. ಅದೇ ಮೋಹ ಇಟ್ಕೊಂಡು ಹೇಳಿದ್ರೆ ಅಸಹ್ಯ ಆಗತ್ತೆ. ಅದೇ ಅಂತ ನೀಚ ಹೇಳಿದ್ರೆ ನರಕ ಅನ್ಸತ್ತೆ. ನಮ್ಮ ಅಕ್ಕನ ಮನೆ ಕಷ್ಟಗಳನ್ನ ತೀರ್ಸೋಕೆ ನಿಮ್ ಹತ್ರ ದುಡ್ಡು ತಗೊಳ್ಳೋದಿಷ್ಟ ಇಲ್ದೆ ಕೆಲ್ಸಕ್ಕೆ ಸೇರ್ಕೊಂಡೆ. ಜೊತೆಲಿ ಕೆಲಸ ಮಾಡೋರ್ನ ತಂಗಿ ಹಾಗೆ ಭಾವಿಸೋ ಗುಣ ಇಲ್ದೇ ಇರೋ ಕೆಟ್ಟವರು ಇಂಥ ಜಾಗದಲ್ಲಿ ಇರ್ತಾರೆ ಅಂತ ನಾನು ಊಹಿಸೇ ಇರ್ಲಿಲ್ಲ. ನನ್ನ ಗೌರವದಿಂದ ನೋಡ್ದೋರು ನಾಳೆಯಿಂದ ನನ್ನ ಬಗ್ಗೆ ಹೇಗೆಲ್ಲ ಮಾತಾಡ್ಕೊಂತಾರೆ ಅಂತ ಅನ್ಕೊಂಡ್ರೇನೆ ತುಂಬಾ ನೋವಾಗ್ತದೆ. ಈಗ ಆಫೀಸಿಗೆ ಹೇಗ್ ಬರ್ಲಿ ನಾನು? ಇಂಥದ್ದನ್ನ ಇನ್ನೆಷ್ಟು ದಿನ ಸಹಿಸ್ಕೋಬೇಕು ನಾನು? ಇಂಥ ಎಷ್ಟೋ ಪ್ರಶ್ನೆಗಳಿಗೆ ಇದೇ ಉತ್ತರ, ಎಷ್ಟೋ ಅವಮಾನಗಳಿಗೆ ಇದು ಸರಿಯಾದ ಪಾಠ, ಎಷ್ಟೋ ಸಮಸ್ಯೆಗಳಿಗೆ ಇದು ಪರಿಹಾರ. ಆದ್ರೆ ನಾನಿದನ್ನ ನಿಮ್ ಮುಂದೆ ಬಿಟ್ರೆ ಬೇರೆಯವ್ರ ಮುಂದೆ ನಾನಿದನ್ನ ತೋರಿಸೋದಕ್ ಕೂಡ ಆಗ್ತಿಲ್ಲ. ಸಾರಿ ಅವನಿ, ಐ ಆಮ್ ರಿಯಲಿ ಸಾರಿ. ನಾನು ಕೇಳೋ ಕ್ಷಮಾಪಣೆಗಳು, ನಾನು ಕೊಡೋ ಮಾತು, ನನ್ನ ಸಮರ್ಥನೆಗಳು ಯಾವುದು ನಿನ್ನ ಮನ್ಸಿಗಾಗ್ತಿರೋ ಗಾಯನ ತಡೆಯೋದಿಲ್ಲ ಅಂತ ಗೊತ್ತು. ಒಂದು ನಿಜನ ಮುಚ್ಚಿಡೋಕ್ಕೋಸ್ಕರ ನಿನ್ನ ತುಂಬಾ ರೀತಿಲಿ ನೋವು ಪಡಿಸ್ತಿದ್ದೀನಿ. ದೊಡ್ಡ ಮನಸ್ಸಿಂದ ನನ್ನ ಕ್ಷಮಿಸು. ಹತ್ತು ಜನರ ಮುಂದೆ ತಪ್ಪು ಮಾಡಿದವನ್ನ ಕಂಡು ಹಿಡಬೇಕು ಅಂತ ಆಲೋಚನೆ ಮಾಡಿದ್ನೇ ಹೊರತು, ಅದೇ 10 ಜನರ ಮುಂದೆ ನಿನ್ನ ಆತ್ಮಗೌರವಕ್ಕೆ ತುಂಬಾ ಭಂಗ ಆಗತ್ತೆ ಅಂತ ಯೋಚನೆ ಮಾಡೋದಕ್ಕಾಗಲಿಲ್ಲ. ನನ್ನ ಕ್ಷಮಿಸು. ಐ ಲವ್ ಯು ಸೋ ಮಚ್ ಅವನಿ. ಜೀವನ ತುಂಬ ರೊಟೀನಾಗಿ ಸಾಕ್ತಿದೆ ಸಿಸ್ಟರ್. ಯಾವುದಾದ್ರೂ ಒಂದು ದೊಡ್ಡ ಬದಲಾವಣೆ ಆಗಬೇಕು. ಏನ್ ನಡಿಬೇಕು ಅಂತ ಅನ್ಕೋತಿದ್ಯಾ? ಅದ್ ಗೊತ್ತಿದ್ರೆ ಹೇಳ್ತಿದ್ರು ಅಲ್ವಾ? ಕರೆಕ್ಟು. ಏನ್ರಿ, ನಾನು ಮೊದಲು ಹೋಗ್ತೀನಿ, ನೀವು ಆಮೇಲೆ ಬನ್ನಿ. ಹಾಗೆ ಯಾಕೆ ಸುಮ್ಮನಾಗ್ಬಿಟ್ಟೆ ವಸಂತ? ಯಾವುದಾದ್ರೂ ಒಂದು ಗಾದೆ ಹೇಳು. ಧರ್ಮಕ್ ದಟ್ಟಿ ಕೊಟ್ರೆ ಹಿತ್ಲಿಗೋಗಿ ಮೊಳ ಹಾಕದ್ಲಂತೆ.
ಆರಾಮಾಗಿರೋ ಅತಿಥಿಗೆ ನಾವೆಲ್ಲರೂ ಸೇವಕರಾಗೋಗಿದೀವಿ ಅಂತಾನೆ ತಾನೇ ಅರ್ಥ. ನಮ್ ಪರಿಸ್ಥಿತಿ ಹಾಗೇನೆ ಇದೆಯಲ್ಲಪ್ಪ. ಮತ್ತೆ ನಿನ್ ಕೆಲ್ಸನೇ ಚೆನ್ನಾಗಿದೆ, ಗೆಸ್ಟ್ ಆಗಿ ಬಂದು ಇಲ್ಲೇ ಸೆಟ್ಲ್ ಆಗಿದ್ಯಾ. ಅದು ಅಲ್ದೆ ನನ್ ಶ್ರೀಕರ್ ಮಾವನ್ಗೆ ದಿನ ದಿನಕ್ಕೆ ಹತ್ರ ಆಗ್ತಿದ್ದಾಳೆ. ಇಲ್ಲಿ ಮಾತಾಡ್ತಾ ಇರೋರು ಮನುಷ್ಯರ ಹಾಗೆ ಕಾಣ್ತಿಲ್ವಾ ಏನು? ಒಟ್ಟಿಗೆ ಓಡಾಡೋದು, ಒಟ್ಟಿಗೆ ಕಾರಲ್ಲಿ ಬರೋದು, ನಿನಗಿರೋ ಅದೃಷ್ಟ ನನಗಿಲ್ದೇ ಇರೋ ಹಾಗಾಗಿದೆ. ನನ್ಗೊಂದು ಚಿಕ್ಕ ಅನುಮಾನ. ನಾನು ಈ ಮನೆ ಕಾಲಿಟ್ಟ ಕ್ಷಣದಿಂದ ನೀವು ನನ್ನ ಅನುಮಾನಿಸ್ತಾನೆ ಇದ್ದೀರಾ ಅಲ್ವಾ? ಅಯ್ಯೋ, ಹರಿಶ್ಚಂದ್ರನ್ ಮೊಮ್ಮಗಳ ತರ ಮಾತಾಡ್ತಿದ್ಯಾ? ನೀನಿರೋ ಅದ್ಕೆ ಇವಾಗ ಬಂದಿರೋ ಅನುಮಾನ ತುಂಬಾ ದೊಡ್ಡದು ಅವ್ನಿ. ನಮ್ ಶ್ರೀಕರ್ ಜೊತೆ ನೀನು ಕ್ಲೋಸ್ ಆಗಿ ಮಾತ್ರ ಇದ್ಯಾ? ಇಲ್ಲ ಅಂದ್ರೆ ನಮ್ ಕಣ್ ತಪ್ಸಿ ಸಂಸಾರ ಕೂಡ ಮಾಡ್ತಿದ್ಯಾ? ಅದ್ಕೆ ಚೈನಾ ವಾಲ್ ಬಂದ್ಬಿಡ್ತು, ಇನ್ನು ನಮ್ಮನ್ನೇನು ಮಾತಾಡಕ್ ಬಿಡಲ್ಲ. ಇನ್ನೊಂದ್ಸಲ ಹೀಗೆಲ್ಲ ಮಾತಾಡ್ಬೇಡಿ. ಅನ್ಸಿದ್ದನ್ನ ಕೇಳೋದ್ರಲ್ಲಿ ತಪ್ಪೇನೋ ಇದೆ? ಏನಂದ್ರು ಸಹಿಸ್ಕೋತಾಳೆ ಅಂತ ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ಬೇಡಿ. ಆಮೇಲೆ ನಾನೇನಾದ್ರೂ ಅಂದ್ರೆ ಎಲ್ಲರೂ ಬೇಜಾರು ಮಾಡ್ಕೋತೀರಾ. ನಮ್ಮ ಪರ ಏನಾದ್ರೂ ತಪ್ಪಿದ್ರೇನೆ ಅಲ್ವಾ ನೀನು ಅನ್ನಕ್ಕಾಗೋದು. ಅವನಿ ಹಾಗಾದ್ರೆ ಏನ್ ತಪ್ಪು ಮಾಡಿದ್ ನಿಮಗೆ ಕಾಣಿಸ್ತೋ? ಗೇಟ್ ಹೊರಗಡೆವರೆಗೂ ನಡ್ಕೊಂಡು ಹೋಗೋದು, ಗೇಟ್ ದಾಟದ್ಮೇಲೆ ನೀನ್ ಕಾರ್ ಹತ್ತೋದು, ವಾಪಸ್ ಬರ್ಬೇಕಾದ್ರೂ ಕೂಡ ಇದೇ ನಾಟಕಗಳು. ಹೀಗ್ ಮಾಡೋರ್ನ ಏನನ್ಬೇಕು? ನಿಮ್ಮ ಅನುಮಾನಗಳಿಗೆ ಭಯಪಟ್ಟೆ ಹಾಗೆ ಮಾಡ್ಬೇಕಾಗಿ ಬರ್ತಿದೆ. ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇನ್ಮೇಲಿಂದ ಅವನಿ ನನ್ನ ಕಾರಲ್ಲೇ ಕರ್ಕೊಂಡು ಹೋಗಿ ಅವಳನ್ನ ಆಫೀಸ್ ಹತ್ರ ಡ್ರಾಪ್ ಮಾಡ್ತೀನಿ. ನನ್ನ ಕಾರಲ್ಲೇ ಕರ್ಕೊಂಡು ಬರ್ತೀನಿ. ಇಬ್ರು ಶಾಪಿಂಗ್ಗೆ ಓಡಾಡೋಕೆ ಒಟ್ಟಿಗೆ ಹೋಗ್ತೀವಿ. ಆ ವಿಷಯದ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ನಮ್ ತಂಟೆಗೆ ಬರಬೇಡಿ. ನಮ್ ಪ್ರೈವೇಸಿಗೆ ನೀವು ಅಡ್ಡ ಬಂದ್ರೆ ಸರಿ ಇರಲ್ಲ. ಇನ್ನೊಂದ್ಸಲ ಅವನಿಗೇನಾದ್ರೂ ಅಂದ್ರೆ ನಾನಂತೂ ಸುಮ್ಮನಿರಲ್ಲ. ಸಹನೆಗೆ ಒಳ್ಳೆತನಕ್ಕೆ ಕೂಡ ಒಂದ್ ಮಿತಿ ಇರುತ್ತೆ ಅವನಿಗೆ. ಈ ಸಲ ಯಾರಾದ್ರೂ ಏನಾದ್ರೂ ಅಂದ್ರೆ ಸುಮ್ಮನಿರ್ಬೇಡ. ಅಯ್ಯಯ್ಯಯ್ಯಯ್ಯೋ, ಬಾ ಮೈದ ಈ ಮಟ್ಟಕ್ಕೆ ಬಂದ್ಬಿಟ್ನಲ್ಲ ಸಿಸ್ಟರ್. ಇದನ್ನೇ ಸ್ಟೇಜ್ 2 ಅಂತಾರೆ. ಯಾವತ್ತೋ ಒಂದಿನ ಅವನಿನ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತಾನೇನೋ. ಶ್ರೀಕರ್ ಮಾವನ್ನ ನನಗ್ ಹತ್ರ ಮಾಡ್ತೀನಿ ಅಂತ ಹೇಳಿ ಹೀಗೆ ಹೇಳ್ತಿದ್ಯಲ್ಲ ಅತ್ತೆ. ಸ್ಟೇಜ್ 3 ದಾಟದೇ ಇರೋ ಹಾಗೆ ನೋಡ್ಕೋಬೇಕು. ಆ ಅವನಿನೇ ಪ್ಲಾನ್ ಪ್ರಕಾರ ಶ್ರೀಕರ್ನ ತನ್ನ ಹಿಂದೆ ಓಡಾಡಿಸ್ಕೋತಿದ್ದಾಳೆ. ಏನ್ ಮಾಡ್ಬೇಕು ಅಂತ ಇವತ್ ರಾತ್ರಿ ಯೋಚನೆ ಮಾಡಿ ಸ್ಕೆಚ್ ಹಾಕ್ತೀನಿ.